ಇವತ್ತ ಜನವರಿ 12ನೇ ತಾರೀಕು ಸೋಮವಾರ ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ನಿನ್ನೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು. ಇವತ್ತ ನಿಮ್ಮ ಖಾತೆಗಳಿಗೆ 100% ಆಗಿ ಬ್ಯಾಂಕಿಂಗ್ ಅವರ್ಸ್ ನಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಬೆಳ್ಳಂಬೆಳಗ್ಗೆನೆ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು, ಏನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಬಿಡುಗಡೆಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ಇದು ಒಂದೇ ಅಲ್ಲ, ನಿಮಗೆ ಏನು 23, 24, 25 ಈ ಕಂತುಗಳ ಹಣವನ್ನ ಬಿಡುಗಡೆಗೆ ಮಾಡೋದು ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಬನ್ನಿ, ಸಂತೋಷದ ಒಂದು ಸುದ್ದಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನಿಮ್ಮ ಖಾತೆಗಳಿಗೆ ಇವತ್ತಿನಿಂದ ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ. ಯಾರ್ಯಾರು ಹಣವನ್ನ ಪಡಿತಾ ಇದ್ದಾರೆ, ಯಾರ್ಯಾರಿಲ್ಲ, ಯಾವ ಜಿಲ್ಲೆಗಳಿಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಏನಪ್ಪಾ ಅಂತಂದ್ರೆ ಕಳೆದ ಒಂದು 10 ದಿನಗಳ ಹಿಂದೆ ಒಂದು 24ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು. ಅದು ಕೆಲವು ಜನಗಳಿಗೆ ಮಾತ್ರ ಬಂತು, ಬಹಳಷ್ಟು ಮಂದಿಗೆ ಹಣನೇ ಬರ್ತಾ ಇಲ್ಲ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಜನ ಅಂತೂ ರೋಸ್ ಎತ್ತಿ ಹೋಗ್ಬಿಟ್ಟಿದ್ದಾರೆ. ಸರ್, ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ 3 ಕಂತು ಬರ್ಬೇಕು, 2 ಕಂತು ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹೌದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಲೇಬೇಕು. ಹೌದು ಸ್ನೇಹಿತರೆ, ಬೇರೆ ದಾರಿನೇ ಇಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮೊನ್ನೆ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈಗ ರಾಜ್ಯ ಸರ್ಕಾರ ಕೂಡ ಒಂದು ಒತ್ತಡವನ್ನ ಹೇರ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡಲೇಬೇಕು. ಹೌದು ಸ್ನೇಹಿತರೆ, ಈಗ ಆರ್ಥಿಕ ಇಲಾಖೆ ಕೂಡ ಒಪ್ಪಿಗೆ ಕೊಟ್ಟಿದೆ. ಏನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗ್ಲೇಬೇಕಂತ. ಮತ್ತೆ ಅದ್ರ ಜೊತೆಗೆ 24ನೇ ಕಂತಿನ ಹಣ ಏನು ಇನ್ಕಂಪ್ಲೀಟ್ ಇತ್ತು, ಅದು ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಹೌದು ಸ್ನೇಹಿತರೆ, ಒಂದು ಸುಮಾರು 60% ಜನಗಳಿಗೆ 24ನೇ ಕಂತಿನ ಹಣ ಬಂದಿರಬಹುದು, ಇನ್ನು 40% ಜನಗಳಿಗೆ ಬಂದಿಲ್ಲ. ಸೊ ಆದ್ರೂ ಕೂಡ ಅದು ಕೂಡ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಏನಿದೆ 25ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಾಮಿ, ಮೊದಲು ಈ ಒಂದು ಹಣವನ್ನ ಕೊಡಿ, 24ನೇ ಕಂತಿನ ಹಣ ಸರಿಯಾಗಿ ಕೊಡಿ. ಮತ್ತೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು 1 ವರ್ಷ ಆಯ್ತು, ಆ ಒಂದು ಹಣವನ್ನ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಬನ್ನಿ ಇವತ್ತ ಎಷ್ಟು ಹಣ ಬಿಡುಗಡೆ ಆಗುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ಬಹುದು, ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ, ಸ್ವಲ್ಪ ಸಣ್ಣ ಪುಟ್ಟ ಇದರಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿವೆ, ರಾಜ್ಯ ಸರ್ಕಾರ ಮಾಡಿರುವಂತ ತಪ್ಪುಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ಇವಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಆಗಾಗ ರಾಜ್ಯ ಸರ್ಕಾರ ಒಂದಲ್ಲ ಒಂದು ತಪ್ಪು ಮಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಈಗ ಕೂಡ ರೇಷನ್ ಕಾರ್ಡ್ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾ ಇದೆ. ಸೊ ಇದ್ರ ಮುಖಾಂತರ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು, ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರ ಅವ್ರಿಗೆ ಮಾತ್ರ BPL ರೇಷನ್ ಕಾರ್ಡ್ ಗಳನ್ನ ಕೊಡಬೇಕು. ಉಳಿದಂತವ್ರು ಶ್ರೀಮಂತರು ಏನ್ ಮಾಡಿಸ್ಕೊಂಡಿದ್ದಾರೆ ಅಂತವ್ರಿಗೆ BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ಬೇಕಂತೇಳಿ BPL ರೇಷನ್ ಕಾರ್ಡ್ ಅನ್ನ ಒಂದು ವೆರಿಫಿಕೇಶನ್ ನಡೀತಾ ಇದೆ. ಅದರ ಒಂದು ಲಿಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ವೆರಿಫಿಕೇಶನ್ ನಡೀತಾ ಇದೆ. ಈ ಒಂದು ಕಾರಣಕ್ಕಾಗಿ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಅಂತೆ. ಸೊ ಆ ಒಂದು ಕಾರಣಕ್ಕಾಗಿ ಕೆಲವರಿಗೆ ಹಣ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಯಾವಾಗೂ ಕೇಳಿ ಬರ್ತಾನೆ ಇದೆ. ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದು ಮಾತು ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಕಂಪಲ್ಸರಿ ಹಣ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಕೊಡಂಗಿದ್ರೆ ಎಲ್ಲರಿಗೂ ಸರಿಯಾಗಿ ಕೊಡಿ, ಇಲ್ದ್ರೆ ಬಂದ್ ಮಾಡ್ಬಿಡಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಜನರ ಪರವಾಗಿ. ಹೌದು ಸ್ನೇಹಿತರೆ, ಇಲ್ಲಿ ಈಗ ಬಂದಿರುವಂತ ಮಾಹಿತಿ ಇವತ್ತಿನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಏನಪ್ಪಾ ಅಂತಂದ್ರೆ, ಇವತ್ತ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಯಾಕಂದ್ರೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿದೆ. ಸೊ ಅದನ್ನ ಇವತ್ತ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹಂತವಾಗಿ ಅಂದ್ರೆ ಇವತ್ತೇ ಬಾರ್ದನೆ ಇರಬಹುದು, ಅಂದ್ರೆ ನಾಳೆ ನಾಡಿದ್ದು ಒಂದು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗುತ್ತೆ. ಮತ್ತೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ 24ನೇ ಕಂತಿನ ಹಣ ಏನಿದೆ ಈ ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ಚಿಕ್ಕಮಗಳೂರು, ಮತ್ತೆ ರಾಮನಗರ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ಧಾರವಾಡ, ಯಾದಗಿರಿ, ಹಾಸನ, ಕಲಬುರಗಿ, ವಿಜಯನಗರ, ಬಳ್ಳಾರಿ, ಗದಗ್ ಅಂತ ಹೇಳಿದರೆ ಇಷ್ಟು ಜಿಲ್ಲೆಗಳಿಗೆ ಏನಿದೆ 24ನೇ ಕಂತಿನ ಹಣ ಎಷ್ಟು ಪೆಂಡಿಂಗ್ ಇತ್ತು ಆ ಒಂದು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹಾಗಾದ್ರೆ ಇವತ್ತು ನಿಮ್ಮ ಖಾತೆಗಳಿಗೆ ಎನಿ ಕಂಡೀಷನ್ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಹಣ ಬರ್ಬೋದು. ದಯವಿಟ್ಟು ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರ್ರಿ. ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ.